ಹಾಯ್ ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋನಲ್ಲಿ ನಾವು ಮಾತಾಡ್ತಕ್ಕಂಥ ವಿಷಯ ಏನು ಅಂತಂದರೆ ಸಾಫ್ಟ್ವೇರ್ ಡೆವಲಪರ್ಸ್ಗೆ ತುಂಬ ಪ್ಯಾಕೇಜಸ್ನ ಕಂಪನೀಸ್ ಪೇ ಮಾಡ್ತಾ ಇರ್ತಾರೆ. ಆ ಥರ ಪ್ಯಾಕೇಜಸ್ನ ಕೊಡೋ ಥರದ ಕೆಲಸ ಇವ್ರು ಏನು ಮಾಡ್ತಾರೆ, ಜೊತೆಗೆ ನೀವೇನಾದ್ರು ಸಾಫ್ಟ್ವೇರ್ ಡೆವಲಪರ್ ಆಗಿ ಒಂದು IT ಕಂಪನಿ ಒಳಗಡೆ ಬರಬೇಕು ಅಂತ ಅನ್ಕೊತಿದ್ದೀರಾ ಅಂತಂದರೆ ನಿಮಗೆ ಕ್ಲಿಯರಾಗಿ ಗೊತ್ತಿರಬೇಕಾಗುತ್ತೆ ಯಾವ ಟೈಪ್ ಆಫ್ ಪ್ರಾಜೆಕ್ಟ್ಸ್ನ ನೀವು ಮಾಡ್ತೀರಾ, ಏನೇನು ಡೆವಲಪ್ಮೆಂಟ್ನ ನೀವು ಮಾಡ್ತೀರಾ, ಜೊತೆಗೆ ಮೇಂಟೆನೆನ್ಸ್ ವರ್ಕ್ನ ನೀವು ಮಾಡ್ತೀರಾ ಅಥವಾ ಟೆಸ್ಟಿಂಗ್ನ ಮಾಡ್ತೀರಾ, ಈ ಥರದೆಲ್ಲ ಡೌಟ್ಸ್ ಎಲ್ಲ ನಿಮಗಿರುತ್ತೆ. ಸೊ ಅದಕ್ಕೆ ಕ್ಲಾರಿಟಿನ ಈ ವಿಡಿಯೋನಲ್ಲಿ ಕೊಡ್ತಾ ಹೋಗ್ತೀನಿ. ಆ್ಯಸ್ ಅ ಸಾಫ್ಟ್ವೇರ್ ಡೆವಲಪರ್ ಆಗಿ ಜನರಲ್ ಆಗಿ ಅವ್ರು ಏನೇನು ವರ್ಕ್ನ ಮಾಡ್ತಾರೆ, ನೀವು ಫ್ರೆಷರ್ಸ್ ಆಗಿರ್ಬೋದು ಅಥವಾ ಎಕ್ಸ್ಪೀರಿಯನ್ಸ್ಡ್ ಆಗಿರ್ಬೋದು, ಎಲ್ಲರೂ ಕೂಡ ಈ ಕ್ಯಾಟಗರಿ ಒಳಗಡೆ ಬರ್ತಾ ಹೋಗ್ತೀರಾ, ಈ ವರ್ಕ್ನ ಕೂಡ ನೀವು ಮಾಡ್ತಾ ಹೋಗ್ತೀರಾ. ಸೊ ನಾನು ಕೂಡ ಸಾಫ್ಟ್ವೇರ್ ಡೆವಲಪರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ, ಸ್ಪೆಸಿಫಿಕ್ ಆಗಿ ಜಾವಾ ಡೆವಲಪರ್ ಆಗಿ ನಾನು ವರ್ಕ್ ಮಾಡ್ತಾ ಇದ್ದೀನಿ. ಸೊ ನನ್ನ ಕೈಲಿ ಆದಷ್ಟು ಕ್ಲಾರಿಟಿನ ನಿಮಗೆ ಕೊಡ್ತಾ ಹೋಗ್ತೀನಿ. ಈ ವರ್ಕ್ನ ನೀವು ಮಾಡ್ತೀರಾ ಅಂತ ನಿಮಗೆ ಕಂಪ್ಲೀಟ್ ಅಂಡರ್ಸ್ಟ್ಯಾಂಡಿಂಗ್ ಸಿಗೋ ಥರ ಈ ವಿಡಿಯೋ ಎಂಡ್ ಮುಗಿಯೋಷ್ಟರಲ್ಲಿ ನಾನು ಆ ಕ್ಲಾರಿಟಿನ ನಿಮಗೆ ಕೊಡೋಕೆ ಟ್ರೈ ಮಾಡ್ತೀನಿ. ಓಕೆನಾ, ಲೆಟ್ಸ್ ಕಂಟಿನ್ಯೂ ದ ವಿಡಿಯೋ. ಮೊದಲಿಗೆ ನಾನು ಯಾರು ಅಂತ ನಿಮಗೆ ಗೊತ್ತಿರಲಿಲ್ಲ ಅಂತಂದರೆ, ಆ್ಯಸ್ ಯು ನೋ, ನಾನು ಸಾಫ್ಟ್ವೇರ್ ಡೆವಲಪರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಒಂದು ಪ್ರಾಡಕ್ಟ್ ಬೇಸ್ಡ್ ಕಂಪ್ನಿಯಲ್ಲಿ ನಾನು ವರ್ಕ್ ಮಾಡ್ತಾ ಇದ್ದೀನಿ. ನಾನು ಪಾರ್ಟ್ ಟೈಮ್ನಲ್ಲಿ ಯೂಟ್ಯೂಬ್ ವೀಡಿಯೋಸ್ನ ಕೂಡ ಕ್ರಿಯೇಟ್ ಮಾಡ್ತಾ ಇರ್ತೀನಿ. ಫಿನಾನ್ಸ್ ಬಗ್ಗೆ ತುಂಬ ವೀಡಿಯೋಸ್ನ ಕ್ರಿಯೇಟ್ ಮಾಡಿದ್ದೀನಿ, ಕರಿಯರ್ ಬಗ್ಗೆ ವೀಡಿಯೋಸ್ನ ಕ್ರಿಯೇಟ್ ಮಾಡ್ತಾ ಇರ್ತೀನಿ. ಜೊತೆಗೆ ನನ್ನ ಲೈಫ್ನಲ್ಲಿ ನಾನೇನಾದ್ರು ಡಿಫಿಕಲ್ಟೀಸ್ನ ಫೇಸ್ ಮಾಡಿದರೆ, ಮೇ ಬಿ ನಾನು ಯಾವುದೋ ಒಂದು ಇಂಟರ್ವ್ಯೂಗೆ ಹೋಗಿ ಒಂದು ಫೇಲ್ಯೂರ್ನ ಫೇಸ್ ಮಾಡಿದರೆ ಅಥವಾ ಯಾವುದೋ ಒಂದು ಡಿಫಿಕಲ್ಟೀಸ್ನ ಫೇಸ್ ಮಾಡಿದರೆ, ಆ ಸಿನಾರಿಯೋಸ್ನ ತುಂಬ ಈಸಿಯಾಗಿ ನೀವು ಆ ಮಿಸ್ಟೇಕ್ನ ಮಾಡ್ದಲೇ ಇರೋಕ್ಕೆ ನನ್ನ ಕೈಲಿ ಆದಷ್ಟು ಹೆಲ್ಪ್ನ ನಾನು ವೀಡಿಯೋಸ್ ಮುಖಾಂತರ ಮಾಡ್ತಾ ಇರ್ತೀನಿ. ನನ್ನ ಟೈಪ್ ಆಫ್ ನಿಮಗೆ ಕಂಟೆಂಟ್ ಇಂಟ್ರೆಸ್ಟ್ ಇದ್ದರೆ ನನ್ನ ಚಾನಲ್ನ ನೆನ್ಪಿಟ್ಕೊಳ್ಳಿ. ಓಕೆನಾ, ಲೆಟ್ಸ್ ಕಂಟಿನ್ಯೂ ದ ವಿಡಿಯೋ. ಮೊದಲಿಗೆ ನೀವು ಪ್ರಾಡಕ್ಟ್ ಬೇಸ್ಡ್ ಕಂಪನೀಸ್ನಲ್ಲೆಲ್ಲ ವರ್ಕ್ ಮಾಡ್ತಿರ್ಬೋದು ಅಥವಾ ಸರ್ವಿಸ್ ಬೇಸ್ಡ್ ಕಂಪನೀಸ್ನಲ್ಲಿ ಬೇಕಾದರೂ ವರ್ಕ್ ಮಾಡ್ತಿರ್ಬೋದು. ಇವೆರಡು ಕಂಪನೀಸ್ಗೆ ತುಂಬ ಡಿಫ್ರೆನ್ಸ್ ಏನು ಬರಲ್ಲ. ಸಾಫ್ಟ್ವೇರ್ ಡೆವಲಪರ್ ಆಗಿ ಮೇ ಬಿ ಅದರ್ ರೋಲ್ಸ್ನಲ್ಲಿ ತುಂಬ ಡಿಫ್ರೆನ್ಸ್ ಬರ್ತಾ ಹೋಗ್ಬೋದು. ಬಟ್ ಆ್ಯಸ್ ಅ ಸಾಫ್ಟ್ವೇರ್ ಡೆವಲಪರ್ಸ್ ನಾವು ಒಂದೇ ಕೆಲಸನೇ ಮಾಡ್ತಕ್ಕಂಥದ್ದು ಇವೆರಡು ಕಂಪನೀಸ್ನಲ್ಲೂ ಕೂಡ. ಬಟ್ ಟೈಪ್ ಆಫ್ ವರ್ಕ್ ಮೇ ಬಿ ಸ್ವಲ್ಪ ಡಿಫರ್ ಆಗ್ತಾ ಹೋಗ್ಬೋದು. ಅದನ್ನು ಏನು ಅಂತ ನಿಮಗೆ ಡೀಟೇಲ್ ಆಗಿ ಹೇಳ್ತಾ ಹೋಗ್ತೀನಿ. ಫಸ್ಟ್ ಪ್ರಾಡಕ್ಟ್ ಬೇಸ್ಡ್ ಕಂಪನೀಸ್ ಅಂದರೆ ಏನು, ಸರ್ವಿಸ್ ಬೇಸ್ಡ್ ಕಂಪನಿ ಅಂದರೆ ಏನು ಅಂತ ಕ್ಲಿಯರಾಗಿ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಳೋಣ. ಯಾಕೆ ಅಂತಂದರೆ ನೀವು ಏನಾದರೂ ಫ್ರೆಷರ್ ಆಗಿದ್ರೆ, ಯಾವುದಾದ್ರೂ ಒಂದು ಕಾಲೇಜ್ ಸ್ಟೂಡೆಂಟ್ ಆಗಿದೆ, ನಿಮಗೆ ಈ ಒಂದು ಡಿಫ್ರೆನ್ಸ್ ಕಂಪ್ಲೀಟಾಗಿ ನಿಮಗೆ ಗೊತ್ತಿರಲ್ಲ. ಸೊ ಈಸಿಯಾಗಿ ಒಂದು ಕಾಂಟೆಕ್ಸ್ಟ್ನ ಸೆಟ್ ಮಾಡೋಕ್ಕೋಸ್ಕರ ನಾನು ಈ ಡಿಫ್ರೆನ್ಸ್ನ ಹೇಳ್ತಾ ಹೋಗ್ತೀನಿ. ಈ ಪ್ರಾಡಕ್ಟ್ ಬೇಸ್ಡ್ ಕಂಪನಿ ಆ್ಯಸ್ ಅ ನೇಮ್ ಮೆನ್ಷನ್ಸ್ ಪ್ರಾಡಕ್ಟ್ಸ್ನ ಬಿಲ್ಡ್ ಮಾಡ್ತಾ ಇರ್ತಾರೆ. ಈ ಸರ್ವಿಸ್ ಬೇಸ್ಡ್ ಕಂಪನಿ ಆ್ಯಸ್ ಅ ನೇಮ್ ಮೆನ್ಷನ್ಸ್ ಇವರು ಸರ್ವಿಸ್ನ ಪ್ರೊವೈಡ್ ಮಾಡ್ತಾ ಇರ್ತಾರೆ. ಅಂದರೆ ಪ್ರಾಡಕ್ಟ್ ಬೇಸ್ಡ್ ಕಂಪನೀಸ್ನವರು ನನಗೆ ಈ ಥರದ್ದು ಒಂದು ಸರ್ವಿಸ್ ಬೇಕು ಅಂತ ಬಂದು ಕೇಳಿದ್ರೆ ಈ ಸರ್ವಿಸ್ ಬೇಸ್ಡ್ ಕಂಪನೀಸ್ ಹತ್ರ ಅವ್ರು ಏನು ಮಾಡ್ತಾರೆ ಅಂತಂದರೆ, ಈ ಸರ್ವಿಸ್ನ ಮಾಡೋಕ್ಕೆ ನನ್ನ ಹತ್ರ ಈ ಟೈಪ್ ಆಫ್ ಎಂಪ್ಲಾಯೀಸ್ ಇದ್ದಾರೆ, ಅವ್ರನ್ನ ಕಳಿಸ್ಕೊಡ್ತೀನಿ, ಅವ್ರ ಹತ್ರ ವರ್ಕ್ನ ಮುಗಿಸ್ಕೊ, ಈ ಪ್ರಾಜೆಕ್ಟ್ನ ಕಂಪ್ಲೀಟಾಗಿ ನಾನು ಮಾಡ್ಕೊಡೋಕ್ಕೆ ಇಷ್ಟು ಅಂತ ನಾನು ಪ್ಯಾಕೇಜ್ನ ತೊಗೊತೀನಿ ಅಂತ ಹೇಳ್ಬಿಟ್ಟು ಆ ಪ್ಯಾಕೇಜ್ನ ಡಿಸ್ಕಷನ್ ಮಾಡಿಕೊಂಡು ಇವ್ರ ಹತ್ರ ಪ್ರಾಡಕ್ಟ್ ಬೇಸ್ಡ್ ಕಂಪನಿಯವ್ರ ಹತ್ರ ದುಡ್ಡನ್ನ ತೊಗೊಂಡು ಇಲ್ಲಿನ ಎಂಪ್ಲಾಯೀಸ್ನ ಕಳಿಸ್ಕೊಡ್ತಾರೆ. ಓಕೆನಾ, ಇವ್ರು ಮೇ ಬಿ ಪ್ರಾಡಕ್ಟ್ ಬೇಸ್ಡ್ ಕಂಪನೀಸ್ನವರು ಒಂದು ಸಾಫ್ಟ್ವೇರ್ನ ಡೆವಲಪ್ ಮಾಡಿಕೊಡಿ ಅಂತ ಹೇಳ್ಬಿಟ್ಟು ಬಂದು ಸರ್ವಿಸ್ ಬೇಸ್ಡ್ ಕಂಪನೀಸ್ ಅವ್ರ ಹತ್ರ ಕೇಳ್ತಾ ಹೋಗ್ಬೋದು. ಅಂಥ ಟೈಮ್ನಲ್ಲಿ ಸಾಫ್ಟ್ವೇರ್ ಡೆವಲಪರ್ಸ್ ಹತ್ರ ಕಾಂಟ್ಯಾಕ್ಟ್ ಮಾಡಿ, ಮ್ಯಾನೇಜರ್ಸ್ ಕಾಂಟ್ಯಾಕ್ಟ್ ಮಾಡಿ, ಈ ಥರ ಒಂದು ಪ್ರಾಡಕ್ಟ್ ಬೇಸ್ಡ್ ಕಂಪನಿಯಿಂದ ನಮಗೊಂದು ಆಫರ್ ಬಂದಿದೆ, ಈ ಥರದೊಂದು ಸಾಫ್ಟ್ವೇರ್ನ ಡೆವಲಪ್ ಮಾಡ್ಕೊಡ್ಬೇಕಂತೆ. ಸೊ ನೀವು ಹೋಗ್ತೀರಾ, ಯಾರೆಲ್ಲ ಕೇಪಬಲ್ ಆಗಿದ್ದೀರಾ, ಮೇ ಬಿ ಅವ್ರ ಎಕ್ಸ್ಪೀರಿಯನ್ಸ್ ಕ್ಯಾಂಡಿಡೇಟ್ಸ್ನ ಅವ್ರು ಕೇಳ್ತಾ ಇರ್ಬೋದು, ಒಂದು ಕಾಂಪ್ಲೆಕ್ಸ್ ವರ್ಕ್ನ ಕೇಳ್ತಾ ಇರ್ಬೋದು. ಸೊ ಈ ಥರದ ಎಂಪ್ಲಾಯೀಸ್ ಇದೆ ಅಂತ ಹೇಳ್ಬಿಟ್ಟು ಅವ್ರ ಹತ್ರ ಮೈಂಡ್ನ ಸೆಟ್ ಮಾಡಿ ಅವರಿಗೆ ಇಂಟರ್ವ್ಯೂ ಕಳಿಸ್ಕೊಡ್ತಾರೆ. ಈ ಪ್ರಾಡಕ್ಟ್ ಬೇಸ್ಡ್ ಕಂಪನಿನವರು ಇಂಟರ್ವ್ಯೂ ಮಾಡ್ತಾರೆ. ಅಂದರೆ ಇಷ್ಟು ಇಯರ್ ಎಕ್ಸ್ಪೀರಿಯನ್ಸ್ ಇದೆ ಅಂತಂದರೆ ಅವ್ರು ನಂಬಬೇಕಲ್ಲ. ಸೊ ಇಂಟರ್ವ್ಯೂನ ಮಾಡಿ ಇವರು ಕೇಪಬಲ್ ಆಗಿರ್ತಾರೆ ಆ ಪ್ರಾಜೆಕ್ಟ್ನ ಹ್ಯಾಂಡಲ್ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಡಿಸ್ಕಸ್ನ ಮಾಡಿ ಸೊ ಅವ್ರನ್ನ ಹೈರ್ ಮಾಡ್ಕೊಂಡು 4-5 ಮಂತ್ಸ್ ಆ ಪ್ರಾಜೆಕ್ಟ್ ಕಂಪ್ಲೀಟಾಗಿ ಮುಗಿಯೋ ತನಕ ಆ ಕಂಪನಿಯಲ್ಲಿ ಪ್ರಾಡಕ್ಟ್ ಬೇಸ್ಡ್ ಕಂಪನಿಯಲ್ಲಿ ವರ್ಕ್ನೆಲ್ಲ ಮುಗಿಸ್ಕೊಂಡು ಇವ್ರನ್ನ ಮತ್ತೆ ಆ ಸರ್ವಿಸ್ ಬೇಸ್ಡ್ ಕಂಪನಿಗೆ ಕಳಿಸ್ಕೊಡ್ತಾರೆ. ಓಕೆನಾ, ಈ ಥರ ಒಂದು ವರ್ಕ್ ನಡೀತಾ ಹೋಗುತ್ತೆ ಅನ್ನೋದನ್ನ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಳಿ. ಇವಾಗ ಕ್ಲಿಯರ್ ಆಗಿ ಏನೇನು ಕೆಲಸ ಮಾಡ್ತಾರೆ ಅಂತ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ತಾ ಹೋಗೋಣ. ಮೇ ಬಿ ನೀವು ಸರ್ವಿಸ್ ಬೇಸ್ಡ್ ಕಂಪನೀಸ್ನಲ್ಲಿ ವರ್ಕ್ ಮಾಡುವಾಗ ಮೇ ಬಿ ಕಂಪ್ಲೀಟ್ ಫುಲ್ ಸ್ಟ್ಯಾಕ್ ಅಪ್ಲಿಕೇಶನ್ನ ಡೆವಲಪ್ ಮಾಡಿಕೊಡಿ ಅಂತ ಹೇಳ್ಬಿಟ್ಟು ಪ್ರಾಡಕ್ಟ್ ಬೇಸ್ಡ್ ಕಂಪನೀಸ್ ಕೇಳ್ತಾ ಹೋಗ್ಬೋದು. ಮೇ ಬಿ ಅದು ಆಂಡ್ರಾಯ್ಡ್ ಅಪ್ಲಿಕೇಶನ್ ಡೆವಲಪ್ಮೆಂಟ್ ಆಗಿರ್ಬೋದು, ಅಥವಾ ವೆಬ್ಸೈಟ್ ಬಿಲ್ಡ್ ಮಾಡೋದಾಗಿರ್ಬೋದು, ಅಥವಾ ಯಾವುದೇ ಒಂದು ಕಂಪ್ಲೀಟ್ ಬ್ಯಾಕ್ ಎಂಡ್ ಪ್ರಾಜೆಕ್ಟ್ ಆಗಿರ್ಬೋದು, APIಸ್ನ ಬಿಲ್ಡ್ ಮಾಡೋ ಪ್ರಾಜೆಕ್ಟ್ ಆಗಿರ್ಬೋದು, ಈ ಥರದ ಪ್ರಾಜೆಕ್ಟ್ಸ್ನೆಲ್ಲ ತೊಗೊಂಬಂದು ಕೇಳ್ತಾರೆ ಅನ್ನೋದನ್ನು ನೆನ್ಪಿಟ್ಕೊಳ್ಳಿ. ಮೇ ಬಿ ಫುಲ್ ಸ್ಟ್ಯಾಕ್ ಅಪ್ಲಿಕೇಶನ್ ಆದರೆ ಕಂಪ್ಲೀಟಾಗಿ ಒಂದು ಸ್ಟಾರ್ಟಿಂಗ್ ರಿಕ್ವೈರ್ಮೆಂಟ್ನ ಕಲೆಕ್ಷನ್ ಮಾಡ್ಕೊಳ್ಳೋದ್ರಿಂದ ಇಟ್ಬಿಟ್ಟು ಕಂಪ್ಲೀಟ್ ಡೆವಲಪ್ಮೆಂಟ್ ಮುಗಿಯೋ ತನಕನೂ ಕೂಡ ಅವರಿಗೆ ಡೆವಲಪ್ಮೆಂಟ್ ಮಾಡಿ ಕೊಡಬೇಕಾಗುತ್ತೆ. ನೀವು ಟೆಸ್ಟಿಂಗ್ನ ಕೂಡ ನೀವೇ ಮಾಡಿಕೊಡ್ಬೇಕಾಗುತ್ತೆ. ಸಮ್ ಕೇಸ್ನಲ್ಲಿ ಇನ್ ಕೇಸ್ ಏನಾದರೂ ಟೆಸ್ಟಿಂಗ್ ಟೈಮ್ ಏನಾದರೂ ಆ ಪ್ರಾಡಕ್ಟ್ ಬೇಸ್ಡ್ ಕಂಪ್ನೀಸ್ನಲ್ಲಿ ಇಲ್ದಲೇ ಇರುವಾಗ ಕಂಪ್ಲೀಟ್ ಟೆಸ್ಟಿಂಗ್ನ ಕೂಡ ನೀವೇ ಮಾಡಿ ಸಮ್ಟೈಮ್ಸ್ ಡೆಪ್ಲಾಯ್ಮೆಂಟ್ ವರ್ಕ್ನ ಕೂಡ ಮಾಡ್ಕೊಳ್ಳೋಕ್ಕೆ ತುಂಬ ಚಾನ್ಸಸ್ ಇರುತ್ತೆ ಅನ್ನೋದನ್ನು ನೆನ್ಪಿಟ್ಕೊಳ್ಳಿ. ಸೊ ನಿಮಗೆ ಕಂಪ್ಲೀಟ್ ಡೆವಲಪ್ಮೆಂಟಿಂದ ಹಿಡಿದು ಟೆಸ್ಟಿಂಗು ಜೊತೆಗೆ ಒಂದು ಡೆಪ್ಲಾಯ್ಮೆಂಟ್ ಎನ್ವಿರಾನ್ಮೆಂಟ್ ಬಗ್ಗೆ ಕೂಡ ನಿಮಗೆ ಕಂಪ್ಲೀಟ್ ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು ಅನ್ನೋದನ್ನು ನೆನ್ಪಿಟ್ಕೊಳ್ಳಿ. ಅದು ಮೇ ಬಿ AWS ಆಗಿರ್ಬೋದು, ಕುಬರ್ನೆಟೀಸ್ ಆಗಿರ್ಬೋದು, ಈ ಥರ ದೊಡ್ಡ ಒಂದು ಡೆಪ್ಲಾಯ್ಮೆಂಟ್ ಎನ್ವಿರಾನ್ಮೆಂಟ್ ಬಗ್ಗೆ ನಿಮಗೆ ಕಂಪ್ಲೀಟ್ ಅಂಡರ್ಸ್ಟ್ಯಾಂಡಿಂಗ್ ಇದ್ದರೆ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ ಅನ್ನೋದನ್ನು ಕೂಡ ನೆನ್ಪಿಟ್ಕೊಳ್ತಾ ಹೋಗಿ. ಓಕೆನಾ, ಸೆಕೆಂಡ್ ಟೈಪ್ ಆಫ್ ವರ್ಕ್ ನಿಮಗೆ ಏನು ಬರ್ತಾ ಹೋಗ್ಬೋದು ಅಂದರೆ ಆಟೋಮೇಷನ್ ವರ್ಕ್ ಬರ್ತಾ ಹೋಗ್ಬೋದು. ಈ ಪ್ರಾಡಕ್ಟ್ ಬೇಸ್ಡ್ ಕಂಪನೀಸ್ನಲ್ಲೆಲ್ಲ ಮ್ಯಾನ್ಯಲ್ ಎಫರ್ಟ್ನ ಹಾಕಿ ಯಾವುದಾದ್ರು ಒಂದು ಕೆಲಸನ ಮಾಡ್ತಿರ್ತಾರೆ ಅಂತ ಅನ್ಕೊಳ್ಳಿ. ಮೇ ಬಿ ಯಾವುದೋ ಒಂದು ವೆಬ್ಸೈಟ್ಗೆ ಹೋಗಿ ಒಂದು ಫೈಲ್ನ ಡೌನ್ಲೋಡ್ ಮಾಡಿ ಆ ಎಕ್ಸೆಲ್ ಶೀಟ್ನಲ್ಲಿ ಕಂಪ್ಲೀಟ್ ಡೇಟಾನೆಲ್ಲ ಮ್ಯಾನಿಪುಲೇಟ್ ಮಾಡಿ, ಒಂದು ಎಡಿಟಿಂಗ್ನ ಮಾಡಿ, ಒಂದು ನ್ಯೂ ಡೇಟಾನ ಇಂಪೋರ್ಟ್ ಮಾಡಿ ಅದನ್ನು ಒಂದು ಇಮೇಲ್ ಆಗಿ ಸೆಂಡ್ ಮಾಡೋ ಥರ ಒಂದು ವರ್ಕ್ ಇದೆ ಅಂತ ಅನ್ಕೊಳ್ಳಿ. ಇದನ್ನು ಕಂಪ್ಲೀಟಾಗಿ ಆಟೋಮೇಷನ್ನ ಮಾಡಿಕೊಡು ಅಂತ ಹೇಳ್ಬಿಟ್ಟು ಸರ್ವಿಸ್ ಬೇಸ್ಡ್ ಕಂಪನೀಸ್ ಹತ್ರ ಬಂದುಬಿಟ್ಟು ರಿಕ್ವೆಸ್ಟ್ ಮಾಡ್ತಕ್ಕಂಥ ಚಾನ್ಸಸ್ ಕೂಡ ಇರುತ್ತೆ. ಸೊ ಈ ಥರ ಆಟೋಮೇಷನ್ ವರ್ಕ್ ಕೂಡ ನಿಮಗೆ ಬರ್ತಾ ಹೋಗುತ್ತೆ ಅನ್ನೋದನ್ನು ನೆನ್ಪಿಟ್ಕೊಳ್ಳಿ.
ನೆನ್ಪಿಟ್ಕೊಳ್ಳಿ. ಈ ಕಂಪ್ಲೀಟ್ ಮ್ಯಾನ್ಯಲ್ ಟಾಸ್ಕ್ನ ನೀವು ಆಟೋಮೇಟ್ ಮಾಡಿ ಅವ್ರ ಟೈಮ್ನ ಸೇವ್ ಮಾಡ್ತೀರಾ, ಓಕೆನಾ. ಅದಕ್ಕೋಸ್ಕರ ನಿಮಗೆ ಪೇ ಮಾಡ್ತಾ ಹೋಗ್ತಾರೆ. ಇದು ಈ ಟೈಪ್ ಆಫ್ ವರ್ಕ್ ಕೂಡ ನಿಮಗೆ ಬರ್ತಾ ಹೋಗುತ್ತೆ ಅನ್ನೋದನ್ನ ನೆನ್ಪಿಟ್ಕೊಳ್ಳಿ. ಮೂರನೇ ಟೈಪ್ ಆಫ್ ವರ್ಕ್ ಏನು ಅಂತಂದರೆ ಮೇಂಟೆನೆನ್ಸ್ ವರ್ಕ್. ಆಲ್ರೆಡಿ ಒಂದು ಎಕ್ಸಿಸ್ಟಿಂಗ್ ಸಾಫ್ಟ್ವೇರ್ ಅವ್ರ ಹತ್ರ ಇರುತ್ತೆ ಅಂತ ಅನ್ಕೊಳ್ಳಿ. ಆ ಸಾಫ್ಟ್ವೇರ್ನ ಅವ್ರಿಗೆ ಮೇಂಟೈನ್ ಮಾಡೋಕ್ಕೆ ಅವರ ಒಂದು ಕಂಪ್ನಿನಲ್ಲಿ ಯಾವುದೇ ಒಂದು ಎಂಪ್ಲಾಯೀಸ್ಗೆ ಆ ನಾಲೆಡ್ಜ್ ಇಲ್ದಲೇ ಇರುವಾಗ ಅದು ಮೇ ಬಿ ಹಳೆ ಕಾಲದ್ದು ಯಾವ್ದಾರೋ ಒಂದು ಕೋಬಾಲ್ ಆಗಿರ್ಬೋದು, ಈ ಥರದ ಲ್ಯಾಂಗ್ವೇಜಸ್ನೆಲ್ಲ ಅವ್ರು ಯೂಸ್ ಮಾಡಿರ್ಬೋದು. ಆ ಲ್ಯಾಂಗ್ವೇಜಸ್ನ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇರತಕ್ಕಂಥ ಒಂದು ಸರ್ವಿಸ್ ಬೇಸ್ಡ್ ಕಂಪ್ನೀಸ್ನಲ್ಲಿ ಬಂದುಬಿಟ್ಟು ಕೇಳ್ತಾರೆ, ನಮಗೆ ಈ ಥರದ್ದು ಒಂದು ಸಾಫ್ಟ್ವೇರ್ ಇದೆ, ಅದನ್ನು ನೀವು ಏನಾದರೂ ಒಂದು ಇಶ್ಯೂಸ್ ಬಂದರೆ ಕಂಪ್ಲೀಟಾಗಿ ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡು ಇಶ್ಯೂಸ್ ಬಂದರೆ ಅದನ್ನು ರಿಸಾಲ್ವ್ ಮಾಡ್ಕೊಡೋ ಥರ, ಮೇಂಟೈನ್ ಮಾಡೋ ಥರ ಒಂದು ಎಂಪ್ಲಾಯೀಸ್ ನಮಗೆ ಬೇಕು ಅಂತ ಕೇಳ್ಬೋದು. ಸೊ ಅಂಥ ಟೈಮ್ನಲ್ಲಿ ಆ ಒಂದು ಕೋಡ್ನ ನೀವು ಅಂಡರ್ಸ್ಟ್ಯಾಂಡಿಂಗ್ನ ಮಾಡಿಕೊಂಡು ಏನಾದರೂ ಒಂದು ಇಶ್ಯೂಸ್ ಬಂದರೆ ಫಿಕ್ಸ್ ಮಾಡೋ ಥರ ಇರಬೇಕಾಗುತ್ತೆ. ಆ ಥರದ ವರ್ಕ್ ಕೂಡ ಬರ್ತಾ ಹೋಗುತ್ತೆ ಅನ್ನೋದನ್ನು ನೆನ್ಪಿಟ್ಕೊಳ್ಳಿ. ಇದು ಒಂದು 3 ಟೈಪ್ ಆಫ್ ವರ್ಕ್ ನನಗೆ ಅನಿಸಿದ ವರ್ಕ್. ಮೇ ಬಿ ನೀವು ಸರ್ವಿಸ್ ಸೆಕ್ಟರ್ನಲ್ಲಿ ವರ್ಕ್ ಮಾಡ್ತಾ ಇರ್ತಕ್ಕಂಥ ವ್ಯಕ್ತಿಗಳಾಗಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ನೀವು ಇನ್ನೂ ಏನೇನೆಲ್ಲ ವರ್ಕ್ ಮಾಡ್ತೀರಾ ಅನ್ನೋದನ್ನು ಹಾಕ್ತಾ ಹೋಗಿ. ಸೊ ಫ್ಯೂಚರ್ನಲ್ಲಿ ಯಾರಾದರೂ ಹೊಸದಾಗಿ ಎಂಟ್ರಿ ಆಗ್ತಾರೆ ಅಂತ ಅಂದರೆ ಅವರಿಗೆ ಇದು ಯೂಸ್ಫುಲ್ ಆಗಿರುತ್ತೆ, ಓಕೆನಾ. ಈಗ ನಾವು ಪ್ರಾಡಕ್ಟ್ ಬೇಸ್ಡ್ ಕಂಪ್ನೀಸ್ನಲ್ಲಿ ಇಂಟರ್ನಲ್ ಆಗಿ ಒಂದು ಡೆವಲಪ್ಮೆಂಟ್ ಟೀಮ್ ಇದೆ ಅಂತ ಅಸ್ಯೂಮ್ ಮಾಡ್ಕೊಳ್ಳಿ. ಈಗ ಒಂದು ಜಾವಾ ಡೆವಲಪ್ಮೆಂಟ್ ಟೀಮ್ ಇದೆ ಅಂತ ಅಂದ್ಕೊಂಡ್ರೆ ಜಾವಾ ರಿಲೇಟೆಡ್ ಯಾವುದಾದ್ರೂ ಒಂದು ಪ್ರಾಜೆಕ್ಟ್ ಬಂದರೆ ಅಥವಾ ಯಾವುದೇ ಒಂದು ಪ್ರಾಜೆಕ್ಟು ಜಾವಾ ಮುಖಾಂತರ ಸಾಲ್ವ್ ಮಾಡ್ಬೋದು, ಆ ಪ್ರಾಜೆಕ್ಟ್ನ ಬಿಲ್ಡ್ ಮಾಡ್ಬೋದು ಅನ್ನೋದಾದರೆ ನಿಮ್ಮ ಹತ್ರ ಆ ಟೀಮ್ ಹತ್ರ ಬಂದುಬಿಟ್ಟು ಆ ಪ್ರಾಜೆಕ್ಟ್ ತರ್ತಾ ಹೋಗ್ತಾರೆ. ಮೇ ಬಿ ಅದು ಯಾವುದೇ ಟೀಮ್ ಆಗಿರ್ಬೋದು, ನೆಟ್ವರ್ಕಿಂಗ್ ಟೀಮ್ ಆಗಿರ್ಬೋದು, ಸೆಕ್ಯೂರಿಟಿ ಟೀಮ್ ಆಗಿರ್ಬೋದು, ಅವರಿಗೆ ಯಾವುದಾದ್ರೂ ಒಂದು ಆಟೋಮೇಟ್ ಮಾಡ್ತಕ್ಕಂಥ ವರ್ಕ್ ಆಗಿರ್ಬೋದು ಅಥವಾ ಒಂದು ಹೊಸ ಸಾಫ್ಟ್ವೇರ್ನ ಬಿಲ್ಡ್ ಮಾಡ್ತಕ್ಕಂಥ ವರ್ಕ್ ಬಂದರೆ ನಿಮ್ಮ ಹತ್ರ ಕನ್ಸಲ್ಟ್ ಮಾಡ್ತಾರೆ ಅಂತ ಅಂದ್ಕೊಳ್ಳಿ. ಅದು ಯಾವ ಟೈಪ್ ಆಫ್ ವರ್ಕ್ ಇರುವಾಗ ನಿಮ್ಮ ಹತ್ರ ಕಾಂಟ್ಯಾಕ್ಟ್ ಮಾಡ್ತಾರೆ ಅಂತ ಅಂದರೆ ಮೇ ಬಿ ಅದೊಂದು ಫುಲ್ ಸ್ಟ್ಯಾಕ್ ಅಪ್ಲಿಕೇಶನ್ ಆಗಿರ್ಬೋದು. ಅಂದರೆ ಯಾವಾಗಲೂ ಹೋಗ್ಬಿಟ್ಟು ಡೇಟಾಬೇಸ್ನಲ್ಲಿ ಹೋಗ್ಬಿಟ್ಟು ಕ್ವೇರೀಸ್ನ ಬರೆದು ಡೇಟಾನೆಲ್ಲ ನೋಡ್ತಾ ಇರ್ತಾರಲ್ಲ, ಅವೆಲ್ಲ ನನಗೆ ಬೇಡ, ಒಂದು ಕಂಪ್ಲೀಟ್ ಡ್ಯಾಶ್ ಬೋರ್ಡ್ನ ಬಿಲ್ಡ್ ಮಾಡ್ಕೊಟ್ಬಿಡಿ ಅಂತ ಕೇಳಿದ್ರೆ ಈಗ ಒಂದು ವೆಬ್ಸೈಟ್ನಲ್ಲಿ ಬಂದುಬಿಟ್ಟು ಅದನ್ನೆಲ್ಲ ಡೇಟಾ ಬರೋ ಥರ ನೀವು ಮಾಡಬೇಕಾಗುತ್ತೆ. ಅಂದರೆ ಫ್ರಂಟ್ ಎಂಡ್ ಬ್ಯಾಕ್ ಎಂಡ್ ಎಲ್ಲನೂ ಮಿಕ್ಸ್ ಮಾಡಿ ನೀವು ವರ್ಕ್ ಮಾಡ್ತಾ ಇರುತ್ತೆ. ಸೊ ಕಂಪ್ಲೀಟ್ ಫುಲ್ ಸ್ಟ್ಯಾಕ್ ಅಪ್ಲಿಕೇಶನ್ ಬಿಲ್ಡ್ ಮಾಡೋಕ್ಕೆ ನಿಮಗೆ ಒಂದು ಕೆಪಬಿಲಿಟಿ ಇರಬೇಕು ಅನ್ನೋದನ್ನು ನೆನ್ಪಿಟ್ಕೊಳ್ಳಿ. ಎರಡನೇ ಟೈಪ್ ಆಫ್ ಏನು ವರ್ಕ್ ಮಾಡ್ಬೋದು ಅಂತಂದರೆ ಆಟೋಮೇಷನ್ ವರ್ಕ್. ನೀವು ಇಂಟರ್ನಲ್ ಟೀಮ್ ಆಗಿದ್ದೀರಾ ಅಂತಂದರೆ ಅದರ್ ಟೀಮ್ಸ್ ಯಾವುದಾದ್ರೂ ಒಂದು ಮ್ಯಾನ್ಯಲ್ ಆಗಿ ಎಫರ್ಟ್ ಆಗಿ ಒಂದು ವರ್ಕ್ನ ಮಾಡ್ತಿದ್ದೀರಾ ಅಂತಂದರೆ ಅದನ್ನು ನೀವು ಮಾಡ್ಕೊಡೋ ಥರ ಇರಬೇಕು. ಆ ಥರ ಒಂದು ಮ್ಯಾನ್ಯಲ್ ವರ್ಕ್ನ ರಿಸಾಲ್ವ್ ಮಾಡ್ತಾರೆ ನಿಮ್ಮ ಕೈಲಾದರೆ ಆ ಮ್ಯಾನ್ಯಲ್ ವರ್ಕ್ನ ಈ ಥರ ಆಟೋಮೇಟ್ ಮಾಡಿ ಕಂಪ್ಲೀಟಾಗಿ ಈ ಟೈಮಿಗೆ ಆ ಸ್ಕ್ರಿಪ್ಟ್ ರನ್ ಆಗೋ ಥರ ಮಾಡಿಬಿಟ್ಟು ಆ ಒಂದು ಇಮೇಲ್ ಸೆಂಡ್ ಮಾಡೋದಾಗಿರ್ಬೋದು ಅಥವಾ ಒಂದು ಡೇಟಾನ ಪುಲ್ ಮಾಡಿ ಒಂದು ರಿಪೋರ್ಟ್ನ ಫಾರ್ಮ್ಯಾಟ್ ಮಾಡೋದಾಗಿರ್ಬೋದು. ಈ ಥರ ತುಂಬ ಮ್ಯಾನ್ಯಲ್ ವರ್ಕ್ಸ್ ಎಲ್ಲ ಮಾಡ್ತಾ ಇರ್ತಾರಲ್ಲ, ಅವನ್ನೆಲ್ಲ ಬಂದುಬಿಟ್ಟು ಸಾಲ್ವ್ ಮಾಡ್ತಾ ಇರ್ತೀರಾ. ಸೊ ಅವನ್ನೆಲ್ಲ ಒಂದು ಸಾಫ್ಟ್ವೇರ್ ಮುಖಾಂತರ ಸಾಲ್ವ್ ಮಾಡೋ ಥರ, ಸೊಲ್ಯೂಷನ್ನ ಕೊಡೋ ಥರ ಒಂದು ವರ್ಕ್ ನಿಮಗೆ ಬರ್ತಾ ಹೋಗ್ಬೋದು. ಮೂರನೇ ಟೈಪ್ ಆಫ್ ವರ್ಕ್ ಏನು ಅಂತ ಅಂದರೆ APIsನ ಇಂಟಿಗ್ರೇಟ್ ಮಾಡೋ ಥರ ಇರ್ಬೋದು. ಅಂದರೆ ಒಂದು ಆಲ್ರೆಡಿ ಒಂದು ಎಕ್ಸಿಸ್ಟಿಂಗ್ APIs ಇದ್ದಾವೆ. API ಅಂತ ಅಂದರೆ ಅದೊಂದು ಕೆಲಸಗಾರ ಅಂತ ಅಂದ್ಕೊಳ್ಳಿ. ಆ API ಅಂತಕ್ಕಂಥದ್ದು ಒಂದು ಸಾಫ್ಟ್ವೇರ್. ಅದೇನು ಮಾಡುತ್ತೆ ಅಂತಂದರೆ ಡೇಟಾಬೇಸ್ನಲ್ಲಿ ಇರತಕ್ಕಂಥ ಡೇಟಾನ ನಿಮಗೆ ಬೇಕಾಗಿರೋ ಫಾರ್ಮೆಟ್ನಲ್ಲಿ ನೀವು ಪ್ಯಾರಾಮೀಟರ್ಸ್ನ ಕಳಿಸಿದ್ರೆ ಆ ಪ್ಯಾರಾಮೀಟರ್ಗೆ ತಕ್ಕಂಗೆ ಡೇಟಾನ ಪುಲ್ ಮಾಡ್ಕೊಂಬಂದು ನಿಮ್ಮ ಹತ್ರ ಕೊಡುತ್ತೆ. ಈ ಕೆಲಸನ API ಮಾಡ್ತಾ ಹೋಗುತ್ತೆ. ಸೊ ಈ ಆಲ್ರೆಡಿ ಒಂದು APIs ಇದೆ ಅಂತಂದರೆ ಅದನ್ನು ಕನ್ಸ್ಯೂಮ್ ಮಾಡ್ತಕ್ಕಂಥ ವರ್ಕ್ನ ನೀವು ಮಾಡ್ತಾ ಹೋಗಬೇಕಾಗುತ್ತೆ. ಅಂದರೆ ಆ APIsನ ಯೂಸ್ ಮಾಡಿಕೊಂಡು ಒಂದು ಡ್ಯಾಶ್ ಬೋರ್ಡ್ನ ಬರೆಯೋ ಥರ ಇರ್ಬೋದು ಅಥವಾ ಒಂದು ವೆಬ್ಸೈಟ್ನ ಬಿಲ್ಡ್ ಮಾಡೋ ಥರ ಇರ್ಬೋದು. ಈ ಥರದ ವರ್ಕ್ ಕೂಡ ನೀವು ಮಾಡ್ತಾ ಹೋಗ್ಬೋದು. ಅಂದರೆ ಆಲ್ರೆಡಿ ಒಂದು APIsನ ಯೂಸ್ ಮಾಡಿಕೊಂಡು ಒಂದು ವರ್ಕ್ ಮಾಡೋ ಥರ ಇರುತ್ತೆ ಅಥವಾ ನೀವಾಗಿನೇ ಸ್ವತಃ ಒಂದು APIನ ಬಿಲ್ಡ್ ಮಾಡೋ ಥರ ಕೆಲಸ ಕೂಡ ನಿಮಗೆ ಬರ್ತಾ ಹೋಗ್ಬೋದು. ಅಂದರೆ ಕಂಪ್ಲೀಟಾಗಿ ಒಂದು APIsನ ನನಗೆ ಈ ಡೇಟಾ ಬರೋಕ್ಕೆ ನನಗೆ ಒಂದು APIನ ಬಿಲ್ಡ್ ಮಾಡಿಕೊಡಿ ಅಂತ ಹೇಳ್ಬಿಟ್ಟು ಯಾವ್ದಾದ್ರು ಒಂದು ಟೀಮ್ ಕೇಳ್ಬೋದು. ಸೊ ಕಂಪ್ಲೀಟ್ APIನ ಬಿಲ್ಡ್ ಮಾಡೋ ಥರ ಕೇಪಬಿಲಿಟಿ ನಿಮಗೆ ಇರಬೇಕಾಗುತ್ತೆ. ನೀವು ಜಾವಾ ಅಂತ ತೊಗೊಂಡ್ರೆ ಜಾವಾ ಡೆವಲಪರ್ಸ್ ಬಂದುಬಿಟ್ಟು ಸ್ಪ್ರಿಂಗ್ ಬೂಟ್ನ ಯೂಸ್ ಮಾಡಿ APIsನ ಬರೀತಾ ಹೋಗ್ತಾರೆ. ಈ ಪೈಥಾನ್ ಅವರೆಲ್ಲ ಬಂದುಬಿಟ್ಟು ಫ್ಲಾಸ್ಕ್ನ ಯೂಸ್ ಮಾಡಿ ಬರೀತಾ ಹೋಗ್ತಾರೆ. ಈ ಥರ ಒಂದು APIsನ ಇಂಟಿಗ್ರೇಟ್ ಮಾಡೋ ಥರ ವರ್ಕ್ಸು ನಿಮಗೆ ಬರ್ತಾ ಹೋಗ್ಬೋದು ಅನ್ನೋದನ್ನು ನೆನ್ಪಿಟ್ಕೊಳ್ಳಿ. ಮೂರನೇ ಟೈಪ್ ಆಫ್ ವರ್ಕ್ ಏನು ಅಂತ ಅಂದರೆ ಯಾವುದಾದ್ರು ಒಂದು ಸಾಫ್ಟ್ವೇರ್ನ ಲೆಗಸಿ ಸಾಫ್ಟ್ವೇರ್ನ ಅವ್ರು ಯೂಸ್ ಮಾಡ್ತಾ ಇರ್ಬೋದು. ಆ ಸಾಫ್ಟ್ವೇರ್ನ ಕೋಡ್ನ ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡು ಸೇಮ್ ನಾನು ಅಲ್ಲಿ ಹೇಳ್ದಂಗೆ ಒಂದು ಮೇಂಟೈನ್ ಮಾಡೋ ಥರ ಒಂದು ವರ್ಕ್ ಕೂಡ ನಿಮಗೆ ಬರ್ತಾ ಹೋಗ್ಬೋದು. ಇನ್ ಕೇಸ್ ಏನಾದರೂ ಇಶ್ಯೂ ಬಂದರೆ ಅದನ್ನು ರಿಸಾಲ್ವ್ ಮಾಡಿ ಸೊಲ್ಯೂಷನ್ ಕೊಡೋ ಥರ ಕೂಡ ನೀವು ಕೇಪಬಲ್ ಆಗಿರಬೇಕಾಗುತ್ತೆ. ಅಂದರೆ ನೀವು ಸ್ವತಃ ಕೋಡ್ ಬರೆಯೋದು ಬೇಕಾಗಲ್ಲ, ಯಾರಾದರೂ ಬರೆದಿರ್ತಕ್ಕಂಥ ಕೋಡ್ನ ಕ್ಲಿಯರಾಗಿ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ತಕ್ಕಂಥ ಒಂದು ಕೇಪಬಿಲಿಟಿ ನಿಮಗೆ ಇರಬೇಕಾಗುತ್ತೆ ಅನ್ನೋದನ್ನು ನೆನ್ಪಿಟ್ಕೊಳ್ಳಿ, ಓಕೆನಾ. ನೆಕ್ಸ್ಟ್ ಯಾವ ಟೈಪ್ ಆಫ್ ವರ್ಕ್ ಬರ್ಬೋದು ಅಂತಂದರೆ ಡೇಟಾ ಶಿಫ್ಟಿಂಗ್ ವರ್ಕ್ ಬರ್ತಾ ಹೋಗ್ಬೋದು. ಅಂದರೆ ಡೇಟಾ ಕ್ಲೀನಪ್ ವರ್ಕ್. ಒಂದು ಡೇಟಾಬೇಸ್ನಲ್ಲಿ ಬಂದುಬಿಟ್ಟು ತುಂಬ ಡೇಟಾ ಇದೆ ಅಂತಂದರೆ ಅದರಲ್ಲಿ ಬಂದುಬಿಟ್ಟು ನಿಮಗೆ ಬೇಕಾಗಿರತಕ್ಕಂಥ ಸ್ಪೆಸಿಫಿಕ್ ಡೇಟಾನ ತಗೊಂಡು ಇನ್ನೊಂದು ಕಾಲಮ್ ಆಗಿ ಅಥವಾ ಇನ್ನೊಂದು ಟೇಬಲ್ ಆಗಿ ನೀವು ಕ್ರಿಯೇಟ್ ಮಾಡಿ ಅದರೊಳಗಡೆ ಡೇಟಾನ ಇಡೋ ಥರ. ಅಂದರೆ ನನಗೆ ಒಂದು 1 ಇಯರ್ ಡೇಟಾ ಇದೆ ಅಂತಂದರೆ ಲಾಸ್ಟ್ ವೀಕ್ ಡೇಟಾನ ಮಾತ್ರ ಇನ್ನೊಂದು ಕಾಲಮ್ನಲ್ಲಿ ಇಡಿ, ಇನ್ನೊಂದು ಟೇಬಲ್ ಆಗಿ ನೀವು ಇಡ್ರಿ ಅಂತ ಒಂದು ರಿಕ್ವೈರ್ಮೆಂಟ್ ಬಂದರೆ ಆ ಥರದ ವರ್ಕ್ನ ನೀವು ಮಾಡ್ತಾ ಹೋಗೋದು. ಬೇಸಿಕಲಿ ಡೇಟಾಬೇಸ್ ಆಪರೇಷನ್ಸು, ಒಂದು ಎಕ್ಸಲೆಂಟ್ ಕ್ವೇರೀಸ್ನ ಬರೆಯೋ ಥರ ಅಥವಾ ಸ್ಟೋರ್ಡ್ ಪ್ರೊಸೀಜರ್ಸ್ ಬರೆಯೋ ಥರ ನಿಮಗೆ ಕೇಪಬಿಲಿಟಿ ಇರಬೇಕು ಅನ್ನೋದನ್ನು ನೆನ್ಪಿಟ್ಕೊಳ್ಳಿ. ಸೊ ಈ ಥರದೊಂದು ಡೇಟಾಬೇಸ್ ಆಕ್ಟಿವಿಟೀಸ್ ಎಲ್ಲ ತುಂಬ ಬರ್ತಾ ಹೋಗುತ್ತೆ. ಡೇಟಾನ ಪುಲ್ ಮಾಡಿ ಇನ್ನೊಂದು ಟೇಬಲ್ ಒಳಗಡೆ ಇರತಕ್ಕಂಥದ್ದು ಅಥವಾ ಡೇಟಾನ ಪುಲ್ ಮಾಡಿ ರಿಪೋರ್ಟ್ ಒಳಗಡೆ ಇರತಕ್ಕಂಥದ್ದು, ಈ ಥರದ ವರ್ಕ್ ಎಲ್ಲ ಬರ್ತಾ ಹೋಗುತ್ತೆ ಅನ್ನೋದನ್ನು ನೆನ್ಪಿಟ್ಕೊಳ್ಳಿ, ಓಕೆನಾ. ಮೇ ಬಿ ಫುಲ್ ಸ್ಟ್ಯಾಕ್ ಅಪ್ಲಿಕೇಶನ್ಸ್, ಡೇಟಾ ಕ್ಲೀನಪ್ ವರ್ಕ್ ಅಥವಾ ಮೇಂಟೆನೆನ್ಸ್ ವರ್ಕ್ ಅಥವಾ ಆಟೋಮೇಷನ್ ವರ್ಕ್, ಈ ಥರದ ವರ್ಕ್ಸ್ ಎಲ್ಲ ನಿಮಗೆ ಬರ್ತಾ ಹೋಗುತ್ತೆ ಆ್ಯಸ್ ಅ ಸಾಫ್ಟ್ವೇರ್ ಡೆವಲಪರ್ಸ್ ಆಗಿ ಅನ್ನೋದನ್ನು ಕ್ಲಿಯರಾಗಿ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಳಿ.
ಈ ವಿಡಿಯೋ ಮೇ ಬಿ ನಿಮಗೆ ಯೂಸ್ಫುಲ್ ಆಗಿರುತ್ತೆ. ನಿಮಗೆ ಸುಮಾರು ಡೌಟ್ಸ್ ತಲೆಯಲ್ಲಿ ಓಡ್ತಾ ಇರ್ಬೋದು. ಅದೆಲ್ಲ ಡೌಟನ್ನು ಕೂಡ ಕಮೆಂಟ್ ಬಾಕ್ಸ್ನಲ್ಲಿ ಹೇಳ್ತಾ ಹೋಗಿ. ಪ್ರತಿಯೊಂದು ಕಮೆಂಟನ್ನು ಕೂಡ ನಾನು ಓದ್ತಾ ಹೋಗ್ತೀನಿ. ನನಗೆ ಅದು ಆನ್ಸರ್ ಗೊತ್ತಿದ್ದರೆ ನಾನು ನಿಮಗೆ ಆನ್ಸರ್ ಮಾಡ್ತೀನಿ, ಅಥವಾ ನಾನು ರಿಸರ್ಚ್ ಮಾಡಿ ನಾನು ಕಲ್ತ್ಕೊಂಬಂದು ನಿಮಗೆ ಆನ್ಸರ್ ಮಾಡ್ತಾ ಹೋಗ್ತೀನಿ. ಓಕೆನಾ? ನಿಮಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಮಾತಾಡ್ತಾ ಹೋಗೋಣ. ನಾವು ಕಮೆಂಟ್ ಸೆಕ್ಷನಲ್ಲಿ ಸಿಗೋಣ. ಲೆಟ್ಸ್ ಸಿ ಇನ್ ನೆಕ್ಸ್ಟ್ ವಿಡಿಯೋ. Thank you so much for watching. See you next video. Have a good life, happy career. See you next video. Karthik. Bye bye.